ನೀವು ನಾಯಕತ್ವ ಬದಲಾವಣೆ ಮಾಡ್ಕೊತೀರಾ ಬಿಡ್ತೀರಾ ನಮಗೆ ಗೊತ್ತಿಲ್ಲ, ನೀವೇನಾದರೂ ಮಾಡ್ಕೊಳ್ಳಿ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ. ಆದರೆ ನಮಗೆ ಸಚಿವ ಸ್ಥಾನ ಒಂದನ್ನು ಕೊಟ್ಬಿಡಿ, ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ಶಾಸಕರುಗಳು ಆಗ್ರಹಿಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಡೆಲ್ಲಿಗೆ ಹೋಗಲಿಕ್ಕೆ ಸಜ್ಜಾಗಿದ್ದಾರೆ. 25ರಿಂದ 30 ಶಾಸಕರು ತಿಂಗಳ ಅಂತ್ಯದಲ್ಲಿ ದೆಹಲಿಗೆ ಹೋಗೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರಂತೆ. ಬಜೆಟ್ ಅಧಿವೇಶನ ಮುಗಿತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ಎಲ್ಲ ಶಾಸಕರು ನಿರ್ಧಾರ ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಬೇಡಿಕೆ. ಆಕ್ಚುಲಿ ಒಂದು ನಿರೀಕ್ಷೆ ಇತ್ತು, ಮುಖ್ಯಮಂತ್ರಿಗಳ ಬದಲಾವಣೆಯ ಜೊತೆಗೆ ಸಂಪುಟ ಪುನರಚನೆಯೂ ಆಗುತ್ತೆ ಅಂತ. ಆದರೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗುವಂತಹ ಸಂದರ್ಭ ಮತ್ತು ಸನ್ನಿವೇಶ ಯಾಕೋ ನಿರ್ಮಾಣ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಫುಲ್ ಸೈಲೆಂಟ್ ಆಗಿದೆ. ಹಾಗಾಗಿ ನೀವು ಮುಖ್ಯಮಂತ್ರಿ ಸ್ಥಾನ ಯಾರು ಬೇಕಾದರೂ ತಗೊಳ್ಳಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಆದರೆ ನಮ್ಮನ್ನು ಮಾತ್ರ ಮಂತ್ರಿ ಮಾಡಿಬಿಡಿ ಅಂತ ಒಂದಷ್ಟು ಜನ ಹಿರಿಯ ಶಾಸಕರು ಕೂತಿದ್ದಾರೆ. ಅದರ ಭಾಗವಾಗಿ ವೀಕ್ಷಕರೇ, ಮೊನ್ನೆ ಸುಮಾರು 4ರಿಂದ 5 ಬಾರಿ ಗೆದ್ದಂಥ ಹಿರಿಯ ಶಾಸಕರು ಖಾಸಗಿ ಹೋಟೆಲ್ನಲ್ಲಿ ಸೇರಿದ್ರಲ್ಲ, ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡಿದರು ಮುಂದೆ ಏನು ಮಾಡಬೇಕು ಅಂತ. ಈಗ ಅವರೆಲ್ಲರೂ ಡೆಲ್ಲಿಗೆ ಹೋಗಲಿಕ್ಕೆ ಮುಂದಾಗಿದ್ದಾರೆ.